ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಲಂಬಾಣಿ ಸಮುದಾಯಕ್ಕೆ ತನ್ನದೇ ಆದ ಜೀವನ ಶೈಲಿ, ವೇಷಭೂಷಣ, ಕಲಾ ರೂಪಗಳು ಮತ್ತು ಪಾರಂಪರಿಕ ಆಚರಣೆಗಳ ಮೂಲಕ ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆಯನ್ನು ಜೀವಂತವಾಗಿರಿಸಿದೆ. ಈ ಸಮುದಾಯದ ಪ್ರಮುಖ ಸಾಂಸ್ಕೃತಿಕ ಉತ್ಸವವೆಂದರೆ ಗೋಧಿ ಹಬ್ಬ. ಹಲವು ಕಡೆ ಇದನ್ನು ತೀಜ್ ಹಬ್ಬ ಎಂದು ಕರೆಯಲಾಗುತ್ತೆ. ಈ ಹಬ್ಬವು ಬಹುಮಟ್ಟಿಗೆ ಮಹಿಳಾ ಕೇಂದ್ರಿತ ಹಬ್ಬವಾಗಿದ್ದು ಭಕ್ತಿ ಭಾವ, ಸಹನೆ, ವೈಭವ ಹಾಗೂ ಶ್ರದ್ಧೆಯ ಸಂಕೇತವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರೇಖಲಗೆರೆ ಗ್ರಾಮದಲ್ಲಿ ಗೋಧಿ ಹಬ್ಬವನ್ನು ಲಂಬಾಣಿ ಸಮುದಾಯದವರು ವಿಶೇಷವಾಗಿ ಆಚರಣೆ ಮಾಡುತ್ತಾರೆ. ವಿಶೇಷವಾಗಿ ವಿವಾಹವಾಗದ ಹುಡುಗಿಯರಿಗಾಗಿ ಆಚರಿಸಬಹುದಾದ ಹಬ್ಬವಾಗಿದೆ. ಇಲ್ಲಿ ಹುಡುಗಿಯರು ತಮ್ಮ ಭವಿಷ್ಯದ ಗಂಡನೊಂದಿಗೆ ಉತ್ತಮ ಜೀವನಕ್ಕೆ ಆಶೀರ್ವಾದ ಬೇಡುತ್ತಾರೆ. ಈ ಹಬ್ಬವನ್ನು ಮದುವೆಯ ಕನಸು ಎನ್ನುವ ನಂಬಿಕೆ. ಲಂಬಾಣಿ ಸಮುದಾಯವು ಗೋಧಿ ಹಬ್ಬದ ಮೂಲಕ ರೈತರ ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಮಳೆಯ ಆರಂಭಕ್ಕೂ ಮುನ್ನ ಪ್ರಕೃತಿಯೊಂದಿಗೆ ಇತರ ಜೀವಿಗಳ ಸಹಜ ಜೀವ ರಚನೆಗೆ ಕೃತಜ್ಞತೆ ಸಲ್ಲಿಸುವ ಆಚರಣೆ ಇದಾಗಿದೆ. ಹಬ್ಬದಲ್ಲಿ ಸ್ತ್ರೀಯರ ತ್ಯಾಗ, ಶ್ರದ್ಧೆ, ಸಹನೆ ಹಾಗೂ ಶಕ್ತಿ ಎನ್ನುವ ಮೌಲ್ಯಗಳನ್ನು ಪ್ರಾರ್ಥನೆಯ ಮೂಲಕ, ಉಪವಾಸದ ಮೂಲಕ ಮತ್ತು ಧಾರ್ಮಿಕ ಆಚರಣೆಗಳ ಮೂಲಕ ಆಚರಿಸಲಾಗುತ್ತೆ. ಆಚರಣೆಯ 9 ದಿನ ಮುಂಚಿತವಾಗಿ ಗೋಧಿ ಬಿತ್ತನೆ ಕಾರ್ಯಕ್ರಮ ನಡೆಯುತ್ತದೆ. ನಾಯಕ್ ಡಾವೋ, ಕಾರ್ಬಾರಿ ಪೂಜೆಗಳು ಮತ್ತು ಊರಿನ ಗಣ್ಯರ ಸಮ್ಮುಖದಲ್ಲಿ ತಾಂಡದ ನಾಯಕ ಸೇವಾಲಾಲ್ ಮಹಾರಾಜ್ ಭಗತ್ ದೇವಿಗೆ ಹಾಗೂ ಸೇವಾಲಾಲರಿಗೆ ಪೂಜೆ ಮಾಡಿ 9 ಗೋಧಿ ಕಾಳುಗಳನ್ನು ತಾಂಡದ ಹಿರಿಯ ಮಹಿಳೆಯರಿಗೆ ನೀಡುತ್ತಾರೆ. ಅದರ ಜೊತೆಗೆ ಹೆಚ್ಚಿನ ಕಾಳುಗಳನ್ನು ಸೇರಿಸಿ ಪ್ರತಿಯೊಂದು ಮನೆಯಲ್ಲಿ ಬಿದುರಿನ ಬುಟ್ಟಿಯಲ್ಲಿ ಮಣ್ಣು, ದೇಶಿ ಆಕಳ ಸಗಣಿ ಗೊಬ್ಬರ ಹಾಕಿ ಗೋಧಿ ಬೀಜವನ್ನ ನೆಡುತ್ತಾರೆ. ಅದಕ್ಕೆ ಸೂರ್ಯನ ಬೆಳಕು ತಾಗದಂತೆ ಮುಚ್ಚಿ ಇಡುತ್ತಾರೆ. ಪ್ರತಿದಿನ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾರೆ. ಇದಕ್ಕೆ ತೀಜ್ ಬುರೇರೋ ಎಂದು ಕರೆಯುತ್ತಾರೆ. 9 ದಿನಗಳ ನಂತರ ಬಿದುರಿನ ತೀಜ್ ಹೊತ್ತು ಮೆರವಣಿಗೆಯಲ್ಲಿ ಯುವತಿಯರು ಸಾಗುತ್ತಾರೆ. ಕೃಷಿ ಪ್ರಧಾನ ಜೀವನ ಶೈಲಿಯನ್ನು ಅನುಸರಿಸುವ ಲಂಬಾಣಿ ಸಮುದಾಯದಲ್ಲಿ ಗೋಧಿ ಹಬ್ಬವು ವರ್ಷದೇವಿಯ ಆರಾಧನೆಯಾಗಿದೆ. ಈ ಹಬ್ಬದಲ್ಲಿ ಮಹಿಳೆಯರು ಬಣ್ಣ ಬಣ್ಣದ ಕೈಯಿಂದಲೇ ಮಾಡಿದ ಪೋಷಾಕುಗಳನ್ನು ಧರಿಸಿ ನೃತ್ಯ ಮತ್ತು ಸಂಗೀತದ ಮೂಲಕ ದೇವಿಯನ್ನ ಪ್ರೀತಿಯಿಂದ ಪ್ರಾರ್ಥಿಸುತ್ತಾರೆ. ಮಹಿಳೆಯರು ತಮ್ಮ ಇಚ್ಛೆಯ ಗಂಡನ ಆಯ್ಕೆಗಾಗಿ ದೇವಿಯ ಅನುಗ್ರಹವನ್ನ ಬೇಡುವುದು ಇದರಲ್ಲಿ ಒಂದು ಪುರಾತನ ನಂಬಿಕೆ ಇದೆ. ಹಬ್ಬದ ಅಂತ್ಯದಲ್ಲಿ ಸಮುದಾಯದ ಎಲ್ಲ ಸದಸ್ಯರು ಸೇರಿ ಭೋಜನ ಮಾಡಿ ಸಂತೋಷ ಹಂಚಿಕೊಳ್ಳುತ್ತಾರೆ. ಹಬ್ಬದ ಪ್ರಮುಖ ದಿನದಂದು ವಿವಾಹದ ಕನಸುಳ್ಳ ಯುವತಿಯರು ಉಪವಾಸವಿರುತ್ತಾರೆ. ಈ ಉಪವಾಸವು ಪ್ರತಿವ್ರತ ಧರ್ಮದ ಸಂಕೇತವಾಗಿ ಹಾಗೂ ಭಕ್ತಿಯ ಶ್ರದ್ಧಾ ರೂಪವಾಗಿ ನಡೆಯುತ್ತದೆ. ಮೆರವಣಿಗೆಯ ವೇಳೆ ಮಹಿಳೆಯರು ಗುಂಪು ಗುಂಪಾಗಿ ಸೇರಿ ತಾಂಬೂರ, ಡೋಲ್, ತಾಳ ಇತ್ಯಾದಿ ವಾದ್ಯಗಳೊಂದಿಗೆ ಹಾಡುಗಳನ್ನು ಹಾಡುತ್ತಾ ಕುಣಿದು ಸಂಭ್ರಮಿಸುತ್ತಾರೆ. ರೇಖಲಗೆರೆ ಲಂಬಾಣಿಯಲ್ಲಿ ಸುಮಾರು 12 ವರ್ಷದಿಂದ ಇವತ್ತು ಗೋಧಿ ಹಬ್ಬ ಇಡೀ ಚಳ್ಳಕೆರೆ ತಾಲೂಕಲ್ಲಿ ಮೊಟ್ಟ ಮೊದಲನೇ ರೇಖಲಗೆರೆ ಲಂಬಾಣಿಯಲ್ಲಿ ಮಾಡಿರೋದು. ಅದೇನೋ ಒಂದು ಸ್ವಲ್ಪ ಕಾರಣಾಂತರದಿಂದ ಇಷ್ಟು ದಿವಸ ನಾವು ತಡೆ ಮಾಡಿ ಇವತ್ತು ವಿಜೃಂಭಣೆಯಿಂದ ರೇಖಲಗೆರೆ ಲಂಬಾಣಿಗೆ ಗೋಧಿ ಹಬ್ಬನ ತೀಜು ಅಂದರೆ ನಮ್ಮದ್ರಲ್ಲಿ ತೀಜ್ ಅಂತೀವಿ, ಆದರೆ ಗೋಧಿ ಹಬ್ಬನ ಇವತ್ತು ವಿಜೃಂಭಣೆ ಮಾಡ್ತಾ ಇದ್ದೀವಿ. ಈ ಗೋಧಿ ಹಬ್ಬ ಮಾಡೋ ಒಂದು ಲಕ್ಷಣ ಅಂದರೆ ಇಡೀ ಊರಿನ ಒಂದು ಬಾಂಧವ್ಯ, ಇಡೀ ಗ್ರಾಮಸ್ಥರು ಸೇರಿ ಒಂದು ಹಬ್ಬ ಮಾಡ್ತಿರೋದು. ಈ ಹಬ್ಬದ ಸಂಕೇತ ಏನಂತಂದರೆ ಮಳೆ ಬೆಳೆ ಬರಲಿ ಮತ್ತು ಒಂದು ಆರೋಗ್ಯವಾದ ಸ್ಥಿತಿಯಲ್ಲಿರಲಿ. ನಮ್ಮ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಇವತ್ತು ನಮ್ಮ ಒಂದು ಧರ್ಮಗುರು ಆದಂಥ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಗಳು ಇವತ್ತು ಇಡೀ ಇಂಡಿಯಾದಲ್ಲಿ ಬ್ರಿಟಿಷ್ ವಿರುದ್ಧ ಕೂಡ ಹೋರಾಡಿ ನಾವು ಇವತ್ತು ಮಾಡಿರೋ ಒಂದು ಕರ್ತವ್ಯವನ್ನ ಆ ಸರ್ದಾರ್ ಸ್ವಾಮೀಜಿ ಸೇರಬೇಕು. ಅವ್ರ ಜೊತೆ ಬಂದಂಥ ಜಗದಾಂಬ ಮಾರಿಯಮ್ಮನ ನಾವು ಇವತ್ತು ಅವ್ರ ಜೊತೆಯಲ್ಲ ಕರ್ಕೊಂಡು ಹೋಗಿ ಮಾರಿಯಮ್ಮನೂ ಮಾಡ್ತಾ ಇದ್ದೀವಿ, ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಗೂ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಧರ್ಮಗುರು ಅಂತ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಗೆ ನಾವು ಜೈ ಸೇವಾಲಾಲ್, ಜೈ ಸೇವಾಲಾಲ್, ಜೈ ಜಗದಾಂಬ. ಇವತ್ತು ಬಹಳ ವಿಶೇಷವಾದಂತಹ ದಿನ. ಇವತ್ತು ನಮ್ಮ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ ರೇಖಲಗೆರೆ ಲಂಬಾಣಿಹಟ್ಟಿಯಲ್ಲಿ ವಿಶೇಷವಾದಂತಹ ನಮ್ಮ ಬಂಜಾರ ಸಮಾಜದ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ತೀಜ್ ಅಂತ ಹೇಳ್ತೀವಿ. ತೀಜ್ ಅಂತ ಹೇಳಿದ್ರೆ ನಾವೆಲ್ಲ ಗೋಧಿ ಹಬ್ಬ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರಿಕೊಳ್ತೀವಿ. ಇದರ ಸಂಕೇತ ಸಮೃದ್ಧಿ ಅಂತ ಹೇಳಿ. ಹಸಿರು ಎಲ್ಲಿರುತ್ತೋ ಅಲ್ಲಿ ಉಸಿರಿರುತ್ತೆ, ಉಸಿರು ಎಲ್ಲಿರುತ್ತೋ ಅಲ್ಲಿ ಸಮೃದ್ಧಿ ಇರುತ್ತೆ ಅಂತ ಹೇಳಿ ಸಮೃದ್ಧಿ ಸಂಕೇತವಾಗಿ ಇಡೀ ಜಗತ್ತಿಗೆ ಯಾರು ಯಾವ ಸಮಾಜದಲ್ಲೂ ಯಾವ ಧರ್ಮದಲ್ಲೂ ಕಾಣ್ದಿರುವಂತಹ ವಿಶೇಷ ಕಾರ್ಯಕ್ರಮ ಅಂದ್ರೆ ನಮ್ಮ ತೀಜ್ ಈ ಹಸಿರು ಗೋಧಿ ಹಬ್ಬ ಅಂತ. ಇದರ
ನಾಡು ಸಮೃದ್ಧಿಯಾಗಿರ್ಲಿ, ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಲಿ, ಇಲ್ಲಿರುವಂತಹ ಎಲ್ಲ ರೋಗ ರುಜಿನಗಳು ಹೋಗ್ಲಿ,